ಶಾಸಕರನ್ನ ಕುರಿಗಳಿಗೆ ಹೋಲಿಸಿದ್ರ ಬಿಜೆಪಿ ಸಂಸದ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು ಬಿಜೆಪಿಯವರು ಆಲ್ರೆಡಿ. ಕುರಿ ಯಾವುದು ಯೋಗ್ಯ ಅದ ಅದನ್ನ ನೋಡಿ ಪರ್ಚೇಸ್ ಮಾಡ್ತಾರೆ. 55 ಕೈ ಶಾಸಕರ ಖರೀದಿ ಬಗ್ಗೆ ಇದೆಂತ ಹೇಳಿಕೆ? ಆದ್ರೆ ನನಗೆ ಏನು ಬೇಕಾದ್ರೆ ಕಿತ್ಕೊಳ್ಳಿ, ಅವ್ರು IDR ಮಾಡಲಿ IBR ಮಾಡಲಿ, ನಾನು ಅದಕ್ಕೆ ಸಜ್ಜ. ಮಾರಾಟಕ್ಕೆ ಸಿದ್ಧ ಅದೀವಿ, ಯಾರು ಖರೀದಿ ಮಾಡೋರು ಬಂದು ಖರೀದಿ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ಅವ್ರು 55 ಮಂದಿ. ಕುದುರೆ ವ್ಯಾಪಾರಕ್ಕೂ ಕುರಿ ವ್ಯಾಪಾರಕ್ಕೂ ಏನ್ ವ್ಯತ್ಯಾಸ? 55 ಕಾಂಗ್ರೆಸ್ ಶಾಸಕರನ್ನ ಖರೀದಿಸುವುದಕ್ಕೆ ಬಿಜೆಪಿ ಮುಂದಾಗಿದೆಯಾ? ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದ ಆಪರೇಷನ್ ಕಮಲದ ಮಾತಿಗೂ ಇವತ್ತು ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಅವರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ಗೂ ಒಂದಕ್ಕೊಂದು ಲಿಂಕ್ ಆಗ್ತಿದ್ಯಾ? ಹಾಗಾದ್ರೆ ಏನಿದು 55 ಕಾಂಗ್ರೆಸ್ ಶಾಸಕರ ಖರೀದಿ ಡೀಲ್? ಕುದುರೆ ವ್ಯಾಪಾರಕ್ಕೂ ಕುರಿ ವ್ಯಾಪಾರಕ್ಕೂ ಏನ್ ವ್ಯತ್ಯಾಸ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು ಬಿಜೆಪಿಯವರು ಆಲ್ರೆಡಿ. 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಕುರಿ ಯಾವುದು ಯೋಗ್ಯ ಅದ ಅದನ್ನ ನೋಡಿ ಪರ್ಚೇಸ್ ಮಾಡ್ತಾರೆ. ಇದೇ ಮಾತು, ಇದೊಂದೇ ಮಾತು. ಸಚಿವ ಗೋವಿಂದ ಕಾರಜೋಳ ಅವರು ಆಡಿರೋ ಈ ಒಂದೇ ಒಂದು ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪರ್ಚೇಸ್ಗೆ ಶಾಸಕರು ದಂಡಿಯಾಗಿ ಸಿಕ್ತಿದ್ದಾರೆ. ಆದ್ರೆ ಕುರಿ ಯಾವುದು ಯೋಗ್ಯ ಇದೆ ಅನ್ನೋದನ್ನ ನೋಡ್ಕೊಂಡು ಪರ್ಚೇಸ್ ಮಾಡ್ತೀವಿ ಅಂತ ಹೇಳೋ ಮೂಲಕ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಬಿಗ್ ಬಾಂಬ್ ಹಾಕಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಶಾಸಕರನ್ನ ಗೋವಿಂದ ಕಾರಜೋಳ ಅವರು ಕುರಿಗಳಿಗೆ ಹೋಲಿಸಿದ್ದಕ್ಕೆ? ಕುದುರೆ ವ್ಯಾಪಾರ ಮತ್ತು ಕುರಿ ವ್ಯಾಪಾರಕ್ಕೂ ಏನ್ ವ್ಯತ್ಯಾಸ ಅನ್ನೋ ಪ್ರಶ್ನೆಗಳು ಇದೀಗ ಮುನ್ನೆಲೆಗೆ ಬಂದಿವೆ. ನಿಮ್ಗೆ ಗೊತ್ತಿರಲಿ, 2019ರಲ್ಲೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಒಟ್ಟು 17 ಶಾಸಕರನ್ನ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಸೆಳೆದಿತ್ತು. ಆ ವ್ಯಾಪಾರವನ್ನ ಬಿಜೆಪಿ ಮತ್ತು ಮೈನ್ ಸ್ಟ್ರೀಮ್ ಮೀಡಿಯಾಗಳು ಕುದುರೆ ವ್ಯಾಪಾರ ಅಂತೇಳಿ ಬಿಂಬಿಸಿದ್ವು. ಆದ್ರೀಗ ಸಂಸದ ಗೋವಿಂದ ಕಾರಜೋಳ ಅವರು ಹೇಳ್ತಾ ಇರೋದು ಕುದುರೆ ವ್ಯಾಪಾರವನ್ನಲ್ಲ, ಬದಲಿಗೆ ಕುರಿ ವ್ಯಾಪಾರ ಅಂತೇಳಿ. ಅಂದ್ರೆ ಶಾಸಕರನ್ನ ಕುರಿಗಳು ಅಂತೇಳಿ ಸಂಸದರು ಹೇಳಿದ್ದೇಕೆ ಅನ್ನೋ ಚರ್ಚೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇವೆ. ಇದಕ್ಕೆ ಉತ್ತರನು ಸೋಷಿಯಲ್ ಮೀಡಿಯಾದಲ್ಲೇ ಸಿಗ್ತಾ ಇದೆ. ಅದರ ಪ್ರಕಾರ ಕಡಿಮೆ ಶಾಸಕರನ್ನ ಖರೀದಿ ಮಾಡಿದ್ರೆ ಕುದುರೆ ವ್ಯಾಪಾರ, ಹೆಚ್ಚು ಶಾಸಕರನ್ನ ಖರೀದಿ ಮಾಡಿದ್ರೆ ಕುರಿ ವ್ಯಾಪಾರವಂತೆ. 2019ರಲ್ಲಿ 17 ಶಾಸಕರನ್ನ ಖರೀದಿ ಮಾಡಿದ್ದು ಕುದುರೆ ವ್ಯಾಪಾರ. ಈಗ 55 ಕಾಂಗ್ರೆಸ್ ಶಾಸಕರ ಹಿಂಡಿಗೆ ಬಿಜೆಪಿ ಕೈ ಹಾಕಿರೋದಕ್ಕೆ ಕುರಿ ವ್ಯಾಪಾರ ಅಂತ ಕರೆಯುತ್ತಿರಬಹುದು ಅನ್ನೋ ಮಾತುಗಳು ಹರಿದಾಡ್ತಿವೆ. ಹಾಗಾದ್ರೆ 55 ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಗಾಳ ಹಾಕಿತ್ತು ಅಂತೇಳಿ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದೇನೋ? ಅವರ ಸ್ಟೇಟ್ಮೆಂಟ್ ನಲ್ಲಿ ಅದೇನಿದೆ ಗೊತ್ತಾ? ನೀವೇ ನೋಡಿ. ಈಗ ನೋಡ್ತಿದ್ರಿ ಇಡಿ ದಾಳಿ, CBI ದಾಳಿ, ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಇದು ಹೆದರಿಕೆ, ನಮ್ಮ ಶಾಸಕರಿಗೆ ಎದುರಿಸೋದು. ನೀವು ಬಿಜೆಪಿಗೆ ಬರಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡ್ತೀವಿ, CBI ದಾಳಿ ಮಾಡ್ತೀವಿ, ಇದು ಎಲ್ಲ ಶಾಸಕರಿಗೂ ಭಯ ಇದೆ. ನಾನು ಹಿಡ್ಕೊಂಡೇ ಇದೆ. ಆದ್ರೆ ನನಗೆ ಏನು ಬೇಕಾದ್ರೆ ಕಿತ್ಕೊಳ್ಳಿ, ಅವ್ರು IDR ಮಾಡಲಿ IBR ಮಾಡಲಿ, ನಾನು ಅದಕ್ಕೆ ಸಜ್ಜದೀನಿ. ಮಾಡೇ ಮಾಡ್ತಾರೆ ಅವರು. ಈ ಎಲ್ಲರಿಗೂ ಹೆದರಿಕೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು ಬಿಜೆಪಿಯವರು ಆಲ್ರೆಡಿ. 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ CBI ಹೆದರಿಕೆ ಹಾಕೋದು. ಕೇಳಿದ್ರಲ್ವಾ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದನ್ನ? 55 ಕಾಂಗ್ರೆಸ್ ಶಾಸಕರ ಹೆಸರುಗಳನ್ನ ಬಿಜೆಪಿಯವರು ಪಟ್ಟಿ ಮಾಡಿದ್ದಾರಂತೆ. ಈ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿರೋ ಸಂಸದ ಗೋವಿಂದ ಕಾರಜೋಳ ಬಿಜೆಪಿ ಖರೀದಿ ಮಾಡುತ್ತದೆ ಎಂದು ಹೇಳಲಾಗುತ್ತಿರುವ 55 ಕಾಂಗ್ರೆಸ್ ಶಾಸಕರ ಪಟ್ಟಿಯನ್ನ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಬಿಡುಗಡೆ ಮಾಡಲಿ ಅಂತೇಳಿ ಸವಾಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, 55 ಕಾಂಗ್ರೆಸ್ ಶಾಸಕರು ಮಾರಾಟಕ್ಕೆ ಸಿದ್ಧರಿದ್ದೇವೆ ಅನ್ನೋ ಸಂದೇಶವನ್ನ ಶಾಸಕ ಕಾಶಪ್ಪನವರು ಹರಿಬಿಟ್ಟಿದ್ದು, ಅವರ ಪಟ್ಟಿಯನ್ನ ಮೊದಲು ಬಿಡುಗಡೆ ಮಾಡಲಿ. ಕುರಿ ಸಂತೆಯಲ್ಲಿ ಯೋಗ್ಯ ಕುರಿ ನೋಡಿ ಖರೀದಿ ಮಾಡುತ್ತೇವೆ, ಸಾಮಾಜಿಕ ಕಳಕಳಿಯ ಕುರಿ ಇದ್ರೆ ಖಂಡಿತ ಖರೀದಿಸುತ್ತೇವೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಮಾರಾಟಕ್ಕೆ ಸಿದ್ಧ ಅದೀವಿ, ಯಾರು ಖರೀದಿ ಮಾಡೋರು ಬಂದು ಖರೀದಿ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ಅವ್ರು 55 ಮಂದಿ. ನನಗೆ ಗೊತ್ತಿಲ್ಲ, ಅದನ್ನ ಹುನಗುಂದ ಶಾಸಕರಿಗೆ ನೀವು ಪಟ್ಟಿ ಕೇಳ್ಬೇಕು. ಪಟ್ಟಿ ರಿಲೀಸ್ ಮಾಡ್ಲಿ. ಅವ್ರು ಏನು ಹೇಳೋದು, ಈಗ ಕುರಿ ಸಂತೆ ಆಗ್ತದೆ ಎಲ್ಲೇ ಚಿತ್ರದುರ್ಗದಾಗ. ಕುರಿ ಯಾವುದು ಯೋಗ್ಯ ಅದ ಅದನ್ನ ನೋಡಿ ಪರ್ಚೇಸ್ ಮಾಡ್ತಾರೆ. ಹಾಗೆ ಮಾಡ್ತಾರೆ. ಯೋಗ್ಯವಾದ ಪರ್ಚೇಸ್ ಮಾಡ್ತೀರಾ? ಯೋಗ್ಯ ಇದ್ದದ್ದು ಅಂದ್ರೆ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಇರ್ಲಿಕ್ಕೆ ಯೋಗ್ಯ ಇರ್ತಕ್ಕಂಥವು, ಸಮಾಜ ಸೇವೆ ಮಾಡ್ತಕ್ಕಂಥ, ಸಾಮಾಜಿಕ ಕಳಕಳಿ ಕಾಳಜಿ ಇರ್ತಕ್ಕಂಥ ಕುರಿಗಳಿದ್ರೆ ಖಂಡಿತವಾಗಿಯೂ ಖರೀದಿ ಮಾಡಿ. ಇನ್ನ ಬಿಜೆಪಿ ನಾಯಕರ ಕುರಿ ವ್ಯಾಪಾರದ ಬಗ್ಗೆ ತಿರುಗೇಟನ್ನ ಕೊಟ್ಟಿರೋ ಸಚಿವ KN ರಾಜಣ್ಣ, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರ ಗುಂಪೊಂದು ಕಾಂಗ್ರೆಸ್ ಸೇರಲು ಮುಂದಾಗಿದೆ ಅಂತೇಳಿ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ಬಿಜೆಪಿಯಲ್ಲಿ ವಿಜಯೇಂದ್ರ ಅವರ ಕಾರ್ಯವೈಖರಿಯಿಂದ ಬೇಸತ್ತು ಹೋಗಿರೋ ದೊಡ್ಡ ಗುಂಪೇ ಇದೆ. ರಾಜ್ಯ ಬಿಜೆಪಿಯಲ್ಲೇ ಇದ್ರೆ ಬೆಳವಣಿಗೆ ಸಾಧ್ಯವಿಲ್ಲ ಅನ್ನೋ ಅಸಮಾಧಾನ ಭುಗಿಲೆದ್ದಿದೆ. ಹೀಗಾಗಿ ಆ ಶಾಸಕರು ಕಾಂಗ್ರೆಸ್ ಕದ ತಟ್ಟಲಿದ್ದಾರೆ ಎನ್ನಲಾಗ್ತಿದೆ.
ಇದೇ ರೀತಿ ಜೆಡಿಎಸ್ ಪಕ್ಷದಲ್ಲೂ ಅಪ್ಪ ಮಕ್ಕಳು ಮತ್ತು ಅವರ ಮೊಮ್ಮಕ್ಕಳಿಂದ ಫ್ಯಾಮಿಲಿ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಜೆಡಿಎಸ್ ಪಕ್ಷ ಯಾವತ್ತೂ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಗ್ಯಾರಂಟಿಯೂ ಇಲ್ಲ. ಅತಂತ್ರ ಬಂದಾಗ ಕಿಚಡಿ ಸರ್ಕಾರ ರಚನೆ ಮಾಡಿಕೊಂಡು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದು ದಳಪತಿಗಳ ಅಸಲಿ ಲೆಕ್ಕಾಚಾರ. ಹೀಗಾಗಿ ಜೆಡಿಎಸ್ ಪಕ್ಷದಲ್ಲಿದ್ರೆ ದೊಡ್ಡ ನಾಯಕರಾಗಿ ಬೆಳೆಯಲು ಸಾಧ್ಯವಾಗಲ್ಲ ಅನ್ನೋದು ಕೆಲ ಶಾಸಕರಿಗೆ ಈಗಾಗಲೇ ಮನವರಿಕೆಯಾಗಿದೆ. ಅಂತ ಶಾಸಕರ ದೊಡ್ಡ ಸಂಖ್ಯೆ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದು ಸೇರುತ್ತೆ ಅನ್ನೋದು ಸಚಿವ KN ರಾಜಣ್ಣ ಅವರ ಮಾತಿನ ಅರ್ಥ. ಆದ್ರೆ ಕಮಲದಳ ಪಕ್ಷಗಳಿಂದ ಯಾವ್ಯಾವ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋದನ್ನ ಈಗಲೇ ಹೇಳೋಕೆ ಸಾಧ್ಯವಿಲ್ಲ. ಅವರು ಬಂದ ಮೇಲೆ ಹೇಳ್ತೀನಿ ಅಂತೇಳಿ KN ರಾಜಣ್ಣ ಹೇಳಿದ್ದಾರೆ. KN ರಾಜಣ್ಣ ಅವರ ಈ ಹೇಳಿಕೆ ಕಮಲದಳ ಪಕ್ಷಗಳಲ್ಲಿ ಕಂಪನ ಸೃಷ್ಟಿ ಮಾಡಿರೋದಂತೂ ಸುಳ್ಳಲ್ಲ. ಅದೇನೇ ಇದ್ರೂ ಜನರಿಂದ ಆಯ್ಕೆಯಾಗಿರೋ ಶಾಸಕರನ್ನ ಕುದುರೆ ಮತ್ತು ಕುರಿ ವ್ಯಾಪಾರಕ್ಕೆ ಹೋಲಿಸುತ್ತಿರೋದು ನಿಜಕ್ಕೂ ವಿಪರ್ಯಾಸ. ಯಾರು ಯಾವ ಪಕ್ಷದತ್ತ ಹಾರ್ತಾರೆ, ಯಾಕೆ ಹಾರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.